ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ನಾಟಕ ರೂಪದಲ್ಲಿರುವಂತಹ ಒಂದು ಪೂರಕ ಪಾಠ ಚೆನ್ನ ಭೈರಾದೇವಿ ಅನ್ನುವಂತಹ ನಾಟಕದ ದೃಶ್ಯವನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಚೆನ್ನ ಭೈರಾದೇವಿಯನ್ನು ನಾವು ಭಾರತ ಕಂಡ ಪ್ರತಿಮಾ ರಾಣಿ, ಕಾಳು ಮೆಣಸಿನ ರಾಣಿ ಅಂತೆಲ್ಲ ನಾವು ಕರಿತೀವಿ. ಈ ಪಾಠದ ಮುಖಾಂತರ ನಾವು ತಿಳಿದುಕೊಳ್ಳೋದೇನಪ್ಪ ಅಂತಂದ್ರೆ ಸ್ವಾಭಿಮಾನ ಅನ್ನುವಂಥದ್ದು. ಸ್ವಾಭಿಮಾನ ಮತ್ತು ಕೆಚ್ಚಿನ ಜೊತೆಗೆ ಚಾಣಾಕ್ಷತನ ಅನ್ನುವಂಥದ್ದು ಸೇರಿಕೊಂಡ್ರೆ ನಾವು ಎಂತಹ ಸಮಸ್ಯೆಯನ್ನಾದರೂ ಗೆಲ್ಲಬಹುದು ಎನ್ನುವುದಕ್ಕೆ ಈ ನಾಟಕ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಪೋರ್ಚುಗೀಸರಂತಹ ಬಲಿಷ್ಠ ಶತ್ರುವನ್ನು ಕೂಡ ಚೆನ್ನ ಭೈರಾದೇವಿ ಶರಣಾಗತರಾಗುವಂತೆ ಮಾಡುವುದು ಅವಳ ಬುದ್ಧಿಮತ್ತೆಯನ್ನು ಸೂಚಿಸ್ತದೆ. ವಿರೋಧಿಗಳನ್ನು ಅನಗತ್ಯವಾಗಿ ಕೊಲ್ಲದೆ ಜೀವ ಉಳಿಸುವಂತಹ ಒಳ್ಳೆಯತನ ಆಗಿರ್ಬೋದು. ತನ್ನ ಪ್ರಜೆಗಳ ರಕ್ಷಣೆ ಜೊತೆಗೆ ಶತ್ರುವನ್ನು ಮಟ್ಟ ಹಾಕುವ ಧೈರ್ಯವನ್ನು ಹೊಂದಿರತಕ್ಕಂತಹ ರಾಣಿಯ ನಿಲುವನ್ನು ಈ ನಾಟಕ ನಮಗೆ ಪ್ರಸ್ತುತ ವಿದ್ಯಮಾನಗಳಲ್ಲಿ ವಿವರಿಸ್ತತಿ. ಇದೆಲ್ಲರ ಜೊತೆಗೆ ನಾವು ನೋಡ್ಬೇಕಪ್ಪ ಅಂತಂದ್ರೆ ಆ ಕಾಲಘಟ್ಟದಲ್ಲಿ ಕರ್ನಾಟಕದ ಕರಾವಳಿ ಮಲೆನಾಡಿನ ಜೀವಶೈಲಿಯ ಬಗ್ಗೆ ಕೂಡ ಈ ನಾಟಕದಲ್ಲಿ ಹಲವಾರು ವಿವರಣೆಗಳನ್ನು ಇರುವುದನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಆಮೇಲೆ ಈಕೆ ಸುಮಾರು ಒಟ್ಟು 54 ವರ್ಷಗಳ ಕಾಲ ನಮ್ಮ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರಾಂತ್ಯವನ್ನು ಆಳಿದಂತಹ ಈ ಚೆನ್ನ ಭೈರಾದೇವಿಗೆ ಪೋರ್ಚುಗೀಸರು ಒಂದು ಬಿರುದನ್ನು ಕೊಟ್ಟಿದ್ದರು. ಏನಂತ ಕರಿಮೆಣಸಿನ ರಾಣಿ ಎನ್ನುವಂತಹ ಒಂದು ಬಿರುದನ್ನು ಕೊಟ್ಟಿದ್ದರು. ಇದನ್ನು ಪೋರ್ಚುಗೀಸರು ಇಂಗ್ಲೀಷ್ನಲ್ಲಿ ಏನು ಕರಿತಿದ್ರು, ರೈನಾ ದೆ ಪಿಮೆಂಟಾ ಅನ್ನುವಂತಹ ಒಂದು ಪದದಿಂದ ಕರಿತಿದ್ರು. ಅಂದ್ರೆ ಕರಿಮೆಣಸಿನ ಅಥವಾ ಕರಿಮೆಣಸಿನ ರಾಣಿ ಅಂತೇಳಿ ಕರಿತಾಯಿದ್ರು. ಒಟ್ಟಾರೆಯಾಗಿ 5 ದಶಕಗಳ ಕಾಲ ನಮ್ಮ ಇಡೀ ಕರ್ನಾಟಕವನ್ನು ಕರಾವಳಿ ಪ್ರಾಂತ್ಯವನ್ನು ಆಳಿದಂತಹ ದಿಟ್ಟ ರಾಣಿ ಕಿತ್ತೂರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕ ದೇವಿ ಇವರೆಲ್ಲರ ಸಾಲಿಗೆ ಸೇರುವಂಥ ಇವಳು ಕೂಡ ಪ್ರತಿಮಾ ಮಹಿಳೆ ಅಂತಲೇ ಹೇಳ್ಬೋದು. ಮಕ್ಕಳೇ, ಈ ನಾಟಕದ ಸಂಪೂರ್ಣ ದೃಶ್ಯವನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಇಂದಿನ ದಿನ ತರಗತಿಯಲ್ಲಿ ಈ ನಾಟಕದ ಕವಿಯಾಗಿರ್ತಕ್ಕಂತಹ ಡಾಕ್ಟರ್ ಗಜಾನನ ಶರ್ಮಾರವರು ಇವರ ಪರಿಚಯವನ್ನು ಒಂದು ಸಲ ಓದ್ಕೊಂಡು ಅದಾದಮೇಲೆ ನಾವು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಗಜಾನನ ಶರ್ಮಾ 1954, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ನಟ, ನಿರ್ದೇಶಕ ಮತ್ತು ನಾಟಕಕಾರರಾದ ಗಜಾನನ ಶರ್ಮರು ಗೊಂಬೆ ರಾವಣ, ಜುಗ್ಗಪ್ಪಯ್ಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು, ಬೆಳ್ಳಿ ಬೆಳಕಿನ ಹಿಂದೆ, ದ್ವಂದ್ವ ದ್ವಾಪರ, ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನು ರಚಿಸಿದ್ದಾರೆ. ಗರ್ತಿಕೆರೆ ರಾಘಣ್ಣನವರ ಜೀವನ ಕಥನ, ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಕೆರೆ ರಾಘಣ್ಣ ಕೃತಿಗೆ ಇವರು ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿದ್ದಾರೆ. ಪುನರ್ವಸು ಮತ್ತು ರಾಣಿ ಚೆನ್ನ ಭೈರಾದೇವಿ ಇವರ ಕಾದಂಬರಿಗಳು. ಚೆನ್ನ ಭೈರಾದೇವಿ ಕಾದಂಬರಿಯನ್ನು ಆಧರಿಸಿ ಇದೇ ಹೆಸರಿನಲ್ಲಿ ಮಕ್ಕಳ ನಾಟಕವನ್ನು ರಚಿಸಿದ್ದಾರೆ. ಇವರು ತಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತರಗತಿ 9ನೇ ತರಗತಿ, ವಿಷಯ ಕನ್ನಡ. ಪಾಠದ ಹೆಸರು ಚೆನ್ನ ಭೈರಾದೇವಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಚೆನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು? ಉತ್ತರ, ಚೆನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆ. ಎರಡನೆಯ ಪ್ರಶ್ನೆ, ಪೋರ್ಚುಗೀಸರು ಚೆನ್ನ ಭೈರಾದೇವಿಗೆ ನೀಡಿದ್ದ ಬಿರುದು ಏನು? ಉತ್ತರ, ಪೋರ್ಚುಗೀಸರು ಚೆನ್ನ ಭೈರಾದೇವಿಗೆ ಕರಿಮೆಣಸಿನ ರಾಣಿ ಎಂಬ ಬಿರುದನ್ನು ನೀಡಿದ್ದರು. ಮೂರನೆಯ ಪ್ರಶ್ನೆ, ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚೆನ್ನ ಭೈರಾದೇವಿಗೆ ಏನೆಂದು ಬರೆದಿದ್ದನು? ಉತ್ತರ, ಪೋರ್ಚುಗೀಸ್ ಗವರ್ನರ್ ಚೆನ್ನ ಭೈರಾದೇವಿಗೆ ಬರೆದ ಪತ್ರದಲ್ಲಿ ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ಅವರ ಒಪ್ಪಿಗೆಯನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಸಮುದ್ರ ವ್ಯಾಪಾರಕ್ಕೆ ಕಳುಹಿಸುತ್ತಿರುವುದು ಪೋರ್ಚುಗೀಸರ ಆಶಯಕ್ಕೆ ವಿರುದ್ಧ. ಒಪ್ಪಿಗೆ ಪಡೆಯದ ಹಡಗುಗಳಿಗೆ ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗುತ್ತದೆ
ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ಒಪ್ಪಿಸಬೇಕು. ಮೇಲಾಗಿ ತಾವು ಹಲವು ವರ್ಷಗಳಿಂದ ನಮಗೆ ಕಪ್ಪನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪನ್ನು ರೊಜಾರಿಯೋನನ್ನು ನಮಗೆ ಒಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಎಚ್ಚರಿಕೆಯ ಪತ್ರ ಬರೆಯಲಾಗಿತ್ತು. 4ನೇ ಪ್ರಶ್ನೆ, ಷವಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಉತ್ತರ, ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗುವ ಉದ್ದೇಶವೆಂದರೆ ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ಪೋರ್ಚುಗೀಸರ ಒಪ್ಪಿಗೆ ಇಲ್ಲದೆ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧ ತುಂಬಿಸಿ ಸಮುದ್ರ ವ್ಯಾಪಾರ ಅವರಿಗೆ ಅಕ್ರಮವಾಗಿ ಕಂಡಿತು. ಪೋರ್ಚುಗೀಸರ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದು ಇವೆರಡು ಉದ್ದೇಶಗಳಾಗಿದ್ವು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಚೆನ್ನಭೈರಾದೇವಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನ ಚರ್ಚೆಯನ್ನು ಮಾಡಿದ್ದೀನಿ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.